ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಗೊಂಡಿದ್ದೀನಿ. ಅದೇನೆಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಆಗಸ್ಟ್ 1ರಿಂದ UPIಯಲ್ಲಿ ದೊಡ್ಡ ಒಂದು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ನಂಥ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತಾ ಇದ್ದೀರಲ್ವ. ಆಬ್ವಿಯಸ್ಲಿ ಮಿನಿಮಮ್ ಅಂದ್ರೂ ಒಂದು 50 ಕೋಟಿ ಜನ ನಮ್ಮ ದೇಶದಲ್ಲಿ UPIನ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು. ಇದನ್ನು ತಿಳ್ಕೊಳ್ಳುವಂಥದ್ದು NPCI ಅಂತ, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಇದರ ಹೆಸರು ಕನ್ನಡದಲ್ಲಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಇದು ಒಂದು ಹೊಸ ಬದಲಾವಣೆ ಮೂಲಕ ಒಂದು ಅಪ್ಡೇಟ್ನ ತಂದಿದೆ. ಅದನ್ನು ನಾನು ಇವತ್ತು ಹಂಚ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಬನ್ನಿ, ಆಗಿದ್ರೆ ಏನೇನಿದೆ ಬದಲಾವಣೆ ಮತ್ತು ಏನೇನು ಚೇಂಜಸ್ ಇದೆ ಅಂತ ತಿಳ್ಕೊಳ್ಳೋಣ. ಬ್ಯಾಲೆನ್ಸ್ ಚೆಕ್ ಫಸ್ಟ್ನೇದು. ಓಕೆ, ಬ್ಯಾಲೆನ್ಸ್ ಚೆಕ್ ಮಾಡಬೇಕಂತಂದರೆ ಮೊದಲೆಲ್ಲ ನೀವು ಎಷ್ಟು ಸಲ ಬೇಕಾದರೂ ಮಾಡ್ಬೋದಾಗಿತ್ತು. ಇವಾಗ ಹಂಗಿಲ್ಲ. ಬ್ಯಾಲೆನ್ಸ್ನ ನೀವು ಹೊಸ ರೂಲ್ಸ್ ಪ್ರಕಾರ UPI ಅಪ್ಲಿಕೇಶನಲ್ಲಿ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 50 ಟೈಮ್ಸ್, ಅಂದರೆ 50 ಬಾರಿ ಮಾತ್ರ ಅಕೌಂಟ್ ಬ್ಯಾಲೆನ್ಸು ನೀವು ಚೆಕ್ ಮಾಡ್ಬೋದು. ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಯಾವ್ಯಾವ ಬ್ಯಾಂಕ್ ಲಿಂಕ್ ಮಾಡಿದ್ದೀರಾ ಆ ಖಾತೆಗಳಿಗೆ ದಿನಕ್ಕೆ 25 ಬಾರಿ ಮಾತ್ರ ಆ ಖಾತೆಗಳ ಮಾಹಿತಿನ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಯಾವ್ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ದಿನಕ್ಕೆ 25 ಬಾರಿ ಮಾತ್ರ ಮಾಹಿತಿ ಪಡ್ಕೊಳ್ಳೋ ಅವಕಾಶ ಇದೆ ಅಷ್ಟೇ. ಇದೆಲ್ಲ ಏನಂತಂದರೆ, ಇದು ಸರ್ವರ್ ಮೇಲೆ ಒತ್ತಡ ಕಡಿಮೆ ಮಾಡೋದಕ್ಕೆ ಮತ್ತು ಅನ್ನೆಸೆಸರಿ ರಿಕ್ವೆಸ್ಟ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ, ಆಯಿತಾ. ಮತ್ತು ಆಟೋ ಡೆಬಿಟಲ್ಲಿ ಕೂಡ, ಫಾರ್ ಎಕ್ಸಾಂಪಲ್, ನೀವು ಆಟೋ ಡೆಬಿಟು ನೆಟ್ಫ್ಲಿಕ್ಸಲ್ಲಿ, ಅಮೆಜಾನ್ ಪ್ರೈಮಲ್ಲಿ ಮತ್ತು ಯಾವುದಾದ್ರು ಬಿಲ್ ಪೇಮೆಂಟ್ಗೆ ಮತ್ತು ಮ್ಯೂಚುವಲ್ ಫಂಡ್ SIP ಮಾಡಿರ್ತೀರ, ಅದಕ್ಕೆಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಸ್ಲಾಟ್ನ ನಿಗದಿ ಮಾಡಬೇಕಾಗತ್ತೆ. ನೀವು ಪೀಕ್ ಅವರ್ಲಿ ಸರ್ವರ್ ಮೇಲೆ ಒಂದು ಒತ್ತಡ, ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿರೋದು. ಓಕೆ, ಈ ಒಂದು ಪೇಮೆಂಟ್ಗಳನ್ನ ಬೆಳಿಗ್ಗೆ 10 ಗಂಟೆಗೂ ಮೊದಲು ಮತ್ತು ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆ ನಡುವೆ, ಮತ್ತು 9:30 ರಾತ್ರಿ 9:30 ನಂತರ ಮಾತ್ರ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಈ ಥರ ಇದೆ. ಮತ್ತು ಟ್ರಾನ್ಸಾಕ್ಷನ್ ಸ್ಟೇಟಸ್, ಅದಕ್ಕೊಂದು ನಿರ್ಬಂಧ ತಂದಿದ್ದಾರೆ. ಏನಂದರೆ, ಯಾವುದಾದ್ರೂ ಟ್ರಾನ್ಸಾಕ್ಷನ್ನು ಪೆಂಡಿಂಗಲ್ಲಿದ್ದರೆ ಅದರ ಒಂದು ಸ್ಟೇಟಸ್ನ ನೀವು ಜಸ್ಟ್ 3 ಬಾರಿ ಮಾತ್ರ ಚೆಕ್ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ, ಆಯಿತಾ. ಪ್ರತಿ ಒಂದು ಚೆಕ್ ನಂತರ, ಅಂದರೆ ಪ್ರತಿಯೊಂದು ಸ್ಟೇಟಸ್ ಚೆಕ್ನ ನಂತರ ನೀವು ಮತ್ತೆ ಇನ್ನೊಂದು ಚೆಕ್ ಮಾಡಬೇಕು ಅಂತಂದರೆ ಇನ್ನೊಂದು ಸಲ 90 ಸೆಕೆಂಡು ಟೈಮ್ ಗ್ಯಾಪ್ ಇರಬೇಕು. ಹಾಗೆ 3 ಸಲ ಮಾತ್ರ ಮಾಡ್ಬೋದು ನೀವು, ಸರಿನಾ. ಏನಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತಂತಂದರೆ, ಆ್ಯಕ್ಚುಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ UPI ಸರ್ವರ್ಗಳು ತುಂಬ ಸಲ ಕ್ರ್ಯಾಶ್ ಆಗಿಬಿಟ್ಟಿತ್ತು, ಆಯಿತಾ. ಇದು ತುಂಬ ಜನಕ್ಕೆ ಇನ್ಕನ್ವೀನಿಯನ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 1,600 ಕೋಟಿ UPI ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಅಬ್ವಿಯಸ್ಲಿ ಅದು ತುಂಬ ಪ್ರೆಷರ್ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಈ ಒಂದು ಇದನ್ನು ತಂದಿದ್ದಾರೆ, ಸರಿನಾ. ಮತ್ತು ಅದೇ ರೀತಿ ನೀವೇನು ಮ್ಯಾನ್ಯುವಲಾಗಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಪ್ಲಿಕೇಶನಲ್ಲಿ. ಇದು ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ಕೂಡ ಎಲ್ಲ ಅಪ್ಡೇಟ್ ಆಗುತ್ತೆ. ಬಟ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲದೇ ಲಿಮಿಟ್ನ ಮೀರಿ ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ಮಾಡಿ ಏನಾದರೂ ಚಾರ್ಜಸ್ ಕಟ್ಟಾದರೆ ಆಮೇಲೆ ನಿಮಗೆ ಅನಿಸುತ್ತೆ ಏನಕ್ಕೆ ಕಟ್ಟಾಯಿತು ಅಂತ. ಅದಕ್ಕೂ ಮುಂಚೆ ಎಲ್ಲ ತಿಳ್ಕೊಬಿಟ್ರೆ ನೀವು ನೀವು ಪ್ರತಿದಿನ 24 ಅವರ್ಸ್ ಏನೇನು ಲಿಮಿಟ್ ಇದೆ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾವುದೇ ಚಾರ್ಜಸ್ಸು ಕಟ್ಟಾಗದಿರೋ ಥರ ನೋಡ್ಕೋಬೋದು, ಆಯಿತಾ. ಮತ್ತು ಲಿಮಿಟ್ ಇದೆಯಲ್ಲ UPIಯಲ್ಲಿ, ಟ್ರಾನ್ಸಾಕ್ಷನ್ ಲಿಮಿಟು, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಹೇಗಿತ್ತು ಹಿಂದೆ ಅದೇ ರೀತಿ ಹೋಗ್ತಾ ಇದೆ. ಓಕೆ, ಮತ್ತು ಏನಕ್ಕೆ ಇದನ್ನು ಚೇಂಜಸ್ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಅನ್ನೆಸೆಸರಿ ಪ್ರೆಷರ್ನ ಕಡಿಮೆ ಮಾಡೋದಕ್ಕೆ, ಆಯಿತಾ. ಸರ್ವರ್ಲಿ ಮತ್ತು ಟ್ರಾನ್ಸಾಕ್ಷನು ತುಂಬ ಸ್ಪೀಡಾಗಿ ಮಾಡೋದಕ್ಕೋಸ್ಕರ, ಮತ್ತು ತುಂಬ ಸೆಕ್ಯೂರಾಗಿ ಇರ್ಸೋಕ್ಕೋಸ್ಕರ ಇದೊಂದು ಚೇಂಜಸ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದೆಲ್ಲ ಆಗಿತ್ತು ಇವತ್ತಿನ ಒಂದು UPI ಪೇಮೆಂಟ್ನ ಬದಲಾವಣೆ ಒಂದು ಅಪ್ಡೇಟು. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.